ಆಲ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವತ್ತು 6 ಗಂಟೆಲಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡೋದಿತ್ತು, ಮಿಸ್ಸಾಗಿ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಾನು ಸ್ವಲ್ಪ ಊರಿಗೆ ಹೋಗಿದ್ದೆ. ಬಂದಿನ ಮನೆಯೆಲ್ಲ ತುಂಬಾ ಗಲೀಜಾಗಿತ್ತು ಆ್ಯಂಡ್ ಸ್ವಲ್ಪ ಪ್ಯಾಕಿಂಗ್ ಅನ್ಪ್ಯಾಕ್ ಮಾಡೋದಿತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟೆ, ಮಾಡೋಕ್ಕಾಗಿರಲಿಲ್ಲ. ಓಕೆ, ಇಟ್ಸ್ ಓಕೆ ಅಂತ. ಆದ್ರೂ ನಾನು 2 ಡೇಸ್ಲಿಂದ ಲಾಗ್ ಹಾಕಿರಲಿಲ್ಲ ಅಲ್ವಾ. ಫೈನಲ್ ಆಗಿ ಇವತ್ತು ಎಷ್ಟೊತ್ತಿದ್ರು ನಾನು ಲಾಗ್ ಮಾಡಲೇಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನನ್ನೊಂದು ವಿಡಿಯೋನ ನೋಡಿ. ಬನ್ನಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಗಿಡಗಳಿಗೆ ನೀರು ಹಾಕೋದಿತ್ತು, ನೀರು ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಗಿಡಗಳೆಲ್ಲ ಗಲೀಜಾಗಿ ಹೋಗಿದ್ದಾವೆ, ಕ್ಲೀನ್ ಮಾಡಬೇಕು. ಟೈಮ್ ಸಿಗ್ತಾ ಇಲ್ಲ, ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕ್ಲೀನ್ ಮಾಡಬೇಕು. ಹೋಗ, ನೀನು ಇಲ್ಲಿ ಬೀಳಲ್ಲ ನೀನು. ಸ್ವಲ್ಪ ಗಿಡಕ್ಕೆ ನೀರು ಹಾಕೋದಿತ್ತು, ಗಿಡಕ್ಕೆ ನೀರು ಹಾಕಿದೆ ನೋಡಿ. ಇವಾಗ ಸಾಯಂಕಾಲ ಸ್ವಲ್ಪ ತಂಪು ವಾತಾವರಣ ಆಗಿದೆ. ನಮ್ಮ ಕಡೆ 6 ಗಂಟೆಲಿಂದ ಸ್ವಲ್ಪ ತಂಪು ಅನಿಸುತ್ತೆ. ಆಮೇಲೆ ನೋಡಿದರೆ ಫುಲ್ಲು ಸೆಕೆ ಅಂದರೆ ಸೆಕೆ ಅಂತಲೇ ಅನಿಸುತ್ತೆ ನೋಡಿ. ಈ ಕಡೆ ಏನಪ್ಪ ಅಂದರೆ ಮಾರ್ಚ್ ಸ್ಟಾರ್ಟ್ ಆಗಿಬಿಟ್ರೆ ಆಯ್ತು, ಫುಲ್ಲು ಬಿಸಿ ಬಿಸಿ ನೋಡಿ, ಫುಲ್ಲು ಬಿಸಿಲು. ಇವಾಗ ಹೆಂಗಂತಂದರೆ ನಮ್ಮ ಕಡೆ ಗುಡ್ಡ ಪ್ರದೇಶಗಳು ಜಾಸ್ತಿ ಅಲ್ವಾ, ಹಂಗಾಗಿ ಏನಂತಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಅಂತಲೇ ಹೇಳ್ಬೋದು ನೋಡಿ. ಇವಾಗಲಿಂದ 3 ಮಂತ್ಸ್ ಸಖತ್ ಅಂದರೆ ಸಖತ್ ಸೆಕೆ ಆಗುತ್ತೆ. ಕೂಲರ್ ಇರದೇ ಇದ್ದರೆ ಯಾವ ಮನೆಯಲ್ಲೂ ನಿದ್ದೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಕೂಲರ್ ಬೇಕೇ ಬೇಕು ಪ್ರತಿಯೊಂದು ಮನೆಯಲ್ಲೂ. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗಂತೂ ಫುಲ್ ಈ RC's ಮನೆ ಎಲ್ಲ ಫುಲ್ ಕಾದ್ಬಿಟ್ಟಿರ್ತವೆ. ಫ್ಯಾನ್ಗಳಂತೂ ವರ್ಕೇ ಆಗಲ್ಲ ಅಂದರೆ ಸುಮ್ಮನೆ ತಿರುಗ್ತಾ ಇರುತ್ತೆ. ಅದರಲ್ಲಿಂದ ಗಾಳಿ ಏನು ಬರೋದೇ ಇಲ್ಲ. ವಿಂಡೋಗಳು, ಈ ಥರ ವಿಂಡೋಗಳು ಸ್ವಲ್ಪ ಓಪನ್ ಮಾಡಿಟ್ಕೊಂಡ್ರೆ ಅದರಲ್ಲಿಂದ ಏನಾದರೂ ಸ್ವಲ್ಪ ಗಾಳಿ ಬಂದರೆ ಅಷ್ಟೇ ಸ್ವಲ್ಪ ನೆಮ್ಮದಿ ಅನಿಸುತ್ತೆ ನೋಡಿ. ಇನ್ನು ಬಿಟ್ಟರೆ ಫುಲ್ ಅಂದರೆ ಫುಲ್ ಸೆಕೆ. ಈ ಕಡೆ ಆ ಕಡೆಯವರು ಈ ಕಡೆ ಬಂದು ಅಡ್ಜಸ್ಟ್ ಆಗೋಕ್ಕಾಗಲ್ಲ. ನಾವು ಬೇಕಾದರೆ ಆ ಕಡೆ ಹೋಗಿ ಅಡ್ಜಸ್ಟ್ ಆಗ್ಬೋದು ಅಂದ್ಕೊತೀನಿ. ಈ ಥರ ಇದೆ ನಮ್ಮ ಸಮ್ಮರ್ ಪರಿಸ್ಥಿತಿ ನಮ್ಮ ಕಡೆ ನೋಡಿ. ಸುಮ್ಮನೆ ಒಂದು ರೌಂಡ್ ವಾಕಿಂಗ್ ಬಂದಿದ್ವಿ ನೋಡಿ. ಇವಾಗೆಲ್ಲ ಸಮ್ಮರ್ ಬಂತಲ್ವ, ಕ್ಲೀನಿಂಗ್. ಹೊಗೆ ಬರ್ತಾ ಇದೆ. ಓ ಮೈ ಗಾಡ್, ಯಾರು ಬರ್ತಾ ಇದ್ದಾರೆ ನೋಡಲ್ಲಿ. ಹಾಯ್ 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 ಹಾಯ್. ಹಾ, ಬಂದ್ರು ನೋಡಿ ಇಲ್ಲಿ. ಏನ್ ತಂದಿ ಮಮ್ಮ? ಬಾಟಲ್ ಅಲ್ಲೇ ಬಿಟ್ಟು ಬಂದಿದ್ ನಾನು. ಗಾಳಿ ತುಂಬಾ ತಣ್ಣ ಗಾಳಿ. ನಡಿ ವಿಡಿಯೋ ಬೆಂಕಿ ಎಷ್ಟು ಗಲೀಜಿದೆ. ಸಮ್ಮರ್ ಬಂತಲ್ವ, ಎಲ್ಲ ಒಣಗೋಗ್ಬಿಟ್ಟಿರ್ತವೆ. ಇಲ್ಲಿ ನೋಡಿ, ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಒಣಗೋಗಿದೆ. ಹಾಗಾಗಿ ಬೆಂಕಿ ಹಚ್ಚಿ ಎಲ್ಲನೂ ಕ್ಲೀನಾಗಿ ಮಾಡ್ತಾ ಇದ್ದಾರೆ ನೋಡಿ. ಇದು ಹಿಂದ್ಗಡೆ ಪ್ಲಾಟ್ ತುಂಬ ಅಂದರೆ ತುಂಬಾ ಗಲೀಜಾಗಿದೆ. ಯಾರ್ದೋ ಏನೋ ಗೊತ್ತಿಲ್ಲ. ಇಲ್ಲಿ ಬಿಡೋದನ್ನು ಗಲೀಜು ಏನು ತೋರಿಸೋದು. ಕ್ಲೈಮೇಟ್ ನೋಡಿ, ಈ ಕಡೆ ಇಲ್ಲಿಂದ ಈ ಕಡೆ ಸ್ಕೂಲ್ ಎಲ್ಲಿದೆ ಅಂದರೆ ಅದು ಕಾಣಿಸ್ತಾ ಇದೆಯಲ್ಲ, 3 ಬಿಲ್ಡಿಂಗ್, ಅದ್ರ ಪಕ್ಕದಲ್ಲೇ ಇದೆ ನೋಡಿ. ಇಲ್ಲಿಂದ ತುಂಬಾ ಹತ್ರ ಆಗುತ್ತೆ. ಸನ್ನಿ ಸ್ಕೂಲ್. ಇವತ್ತು ತುಂಬಾ ಅಂದರೆ ತುಂಬ ಬೋರ್ ಆಗ್ತಾ ಇದೆ. ಇಷ್ಟು ದಿನ ಎಲ್ಲ ಫ್ಯಾಮಿಲಿ ಜೊತೆಗೆ ಇದ್ವಲ್ಲ, ಇವಾಗ ಒಬ್ಬೊಬ್ಬರೇ ಇರೋಕ್ಕೆ ತುಂಬ ಬೋರ್.
ನೋಡಿ ಸನಿ ಬರಿತಾ ಇದ್ದಾನೆ. ಅವನು ಮುಂಚೆ ಕೂಡ ಬರಿತಾ ಇದ್ದ, ಬಟ್ ಪೆನ್ನಲ್ಲಿ ಬರಿತಾ ಇದ್ದ. ಸ್ವಲ್ಪ ನಾವು ಇಲ್ಲಿ ಸ್ಕೂಲಲ್ಲೆಲ್ಲ ಪೆನ್ಸಿಲಿಂದಾನೇ ಬರ್ಸೋದಲ್ವಾ, ಹಂಗಾಗಿ ಪೆನ್ಸಿಲಿಂದ ರೂಢ ಮಾಡಿಸೋಣ ಅಂತೇಳಿ ಪೆನ್ಸಿಲಿಂದ ರೂಢ ಮಾಡಿಸೋಣ ಅಂತ ಪೆನ್ಸಿಲಿಂದ ಬರೆಸ್ತಾ ಇದ್ದೀವಿ. ನೋಡಿ ಮಕ್ಕಳು ಏನೇ ಸ್ಟಾರ್ಟಿಂಗಲ್ಲಿ ಬರೆದ್ರೂ ಅದು ಬರವಣಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ಬಿಟ್ಟು ಏನಾದರೂ ಬರೀಲಿ ಅಂತ ನಾನು ಈ ಥರ ಬರೆಸ್ತಾ ಇರ್ತೀನಿ. ನೋಡಿ ಅವನು ರೌಂಡ್ ಆಗ್ತಾ ಇರ್ತಾನೆ, ಅದಕ್ಕೆರಡು ಮುಖ ಮಾಡಿ ಒಂದು ಬಾಯಿ ಮಾಡ್ತಾ ಇರ್ತಾನೆ. ಅವನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರಿತಾ ಇರ್ತಾನೆ ಅಂತದ್ದು ನೋಡೋಕ್ಕೆ ಒಂದೇನೋ ಖುಷಿ ತಾಯಂದ್ರಿಗೆ. ಆ್ಯಂಡ್ ಈ ಕಡೆ ಸಾಯಂಕಾಲ 6 ಗಂಟೆ ಎಲ್ಲ ಆಗಿತ್ತಲ್ವಾ, ಆರೆಂಜ್ ಮಕ್ಕಿತ್ತು. ನಾನು ಕೂಡ ಸಾಯಂಕಾಲ ಮಧ್ಯಾಹ್ನ ಟೈಮಲ್ಲಿ ಏನೂ ತಿಂದಿರಲಿಲ್ಲ, ಹಾಗಾಗಿ ಸ್ವಲ್ಪ ಆರೆಂಜ್ ಜ್ಯೂಸ್ ಆದರೂ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡಿ ಆರೆಂಜಲ್ಲಿರುವ ಎಲ್ಲ ನೀಟಾಗಿ ಸೀಡ್ಸ್ನ ನಾನು ತೆಗೆದು ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಾಂದ್ರೆ ಆರೆಂಜ್ ಕಹಿ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಆರೆಂಜ್ ಹುಳಿ ಇರೋದ್ರಿಂದ ಸ್ವಲ್ಪ ನಾನು ಜಾಸ್ತಿ ಸಕ್ಕರೆನ ಹಾಕ್ತಾ ಇದ್ದೀನಿ ಇಲ್ಲಿ. ಸ್ವಲ್ಪ ಹುಳಿನ ಇದು ಮಾಡುತ್ತೆ, ಕೋಟ್ ಮಾಡುತ್ತೆ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಹಾಲು ಕೂಡ ಹಾಕಿ ನಾನು ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ. ನೋಡಿ ನೋಡ್ತಿರ್ಬೋದು ಇವಾಗ ಸ್ವಲ್ಪ ಹಾಲು ಆ್ಯಂಡ್ ಸಕ್ಕರೆ ಆ್ಯಂಡ್ ಆರೆಂಜ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂಡು ಬಿಡೋಣ ಅಂದ್ಬಿಟ್ಟು ನೆಕ್ಸ್ಟು ಈ ಥರ ನೀಟಾಗಿ ಸೋಸ್ಕೊತಾ ಇದ್ದೀನಿ. ನೋಡಿ ಹಾಲು ಹಾಕಿರೋದ್ರಿಂದ ಸ್ವಲ್ಪ ಲೈಟಾಗಿ ಯೆಲ್ಲೋ ಕಲರ್ ಅನ್ನಿಸ್ತಾ ಇದೆ. ಹಾಲು ಯಾಕೆ ಹಾಕಿದ್ನಿ ಅಂದರೆ ಸನ್ನಿ ಕೂಡ ಕುಡಿತಾನಲ್ವ, ಸ್ವಲ್ಪ ಹುಳಿ ಜಾಸ್ತಿ ಬರಲ್ಲ ಅಂದ್ಬಿಟ್ಟು ಹಾಲನ್ನ ನಾನು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ 2 ಗ್ಲಾಸ್ ಆಗೋಷ್ಟೇ ಮಾಡ್ಕೊಂಡಿರೋದು, ಒಂದು ನನಗೆ ಒಂದು ಸನ್ನಿಗೆ ಆಗುತ್ತೆ ಅಂದ್ಬಿಟ್ಟು ಸನಿ ಅದರಲ್ಲಿ ಸ್ವಲ್ಪ ಮಾತ್ರ ಕುಡ್ದ, ನಾನೇ ಎಲ್ಲಷ್ಟು ಕುಡಿದ್ಬಿಟ್ಟೆ. ನೋಡಿ ಸ್ವಲ್ಪ ಚೆನ್ನಾಗೇ ಆಗಿತ್ತು, ಅಷ್ಟೊಂದೇನು ಹುಳಿ ಅನ್ನಿಸ್ತಾ ಇರಲಿಲ್ಲ. ಮಿಲ್ಕ್ ಶೇಕ್ ಥರ ಚೆನ್ನಾಗಿ ಬಂದಿತ್ತು. ನೋಡಿ ನೀವು ಕೂಡ ಈ ಥರನೇ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ನೋಡಿ. ಹಾಗೆ ಸ್ವಲ್ಪ ಮನೇಲಿ ಉಪ್ಪು ಖಾಲಿ ಆಗಿಬಿಟ್ಟಿತ್ತಲ್ವ, ಉಪ್ಪು ಹಾಕೋಣ ಅಂತೇಳಿ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ನಾನೇನು ಭರಣಿ ತೊಗೊಂಡಿದ್ನಲ್ವಾ ಅದು ಕರೆಕ್ಟ್ 1 kg ಹಿಡಿಸುತ್ತೆ. ನೋಡಿ ಇದನ್ನೆಲ್ಲ ಫಿಲ್ ಮಾಡಿಬಿಡ್ಬೋದು ನಾನು. ಇನ್ನೊಂದು ಏನಪ್ಪ ಅಂದರೆ ಮನೆಯಲ್ಲಿ ಯಾವುದು ಸ್ಟಾಕ್ ಇರದೇ ಇರಲಿ, ಉಪ್ಪು ಆ್ಯಂಡ್ ಅಕ್ಕಿ ಎನಿ ಟೈಮ್ ಸ್ಟಾಕ್ ಇರಬೇಕಂತೇಳಿ. ಯಾಕಂದರೆ ಉಪ್ಪು ಆ್ಯಂಡ್ ಅಕ್ಕಿ ನಮ್ಮ ಅಡುಗೆಗೆ ಅಷ್ಟೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಒಂದು ಅನ್ನ ಒಂದು ರುಚಿ ಅಂತಲೇ ಹೇಳ್ಬೋದು. ಹಾಗಾಗಿ ಹಿರಿಯರ ಕಾಲದಿಂದನೂ ಅದು ಹಾಗೆ ಬಂದಿದೆ. ನೋಡಿ ಅಕ್ಕಿ ಆ್ಯಂಡ್ ಉಪ್ಪು ಯಾವಾಗಲೂ ಮನೆಯಲ್ಲಿ ಖಾಲಿ ಆಗಬಾರ್ದಂತೆ. ಖಾಲಿ ಆದರೆ ಮನೆಗೆ ಒಳ್ಳೇದು ಅನ್ಸಲ್ಲಂತೆ. ಒಂದ್ಸಲ ಓಕೆ, ಬಟ್ ಪದೇ ಎಲ್ಲನೂ ಖಾಲಿ ಮಾಡಿದ ಮೇಲೆ ತರ್ಕೂಡ್ದಂತೆ, ಆ ಥರ ಹಿರಿಯರು ಹೇಳ್ತಾರೆ. ಹಾಗೆ ನೋಡಿ ನನಗೂ ಸ್ವಲ್ಪ ರಾತ್ರಿಗೆ ಅಡುಗೆ ಮಾಡೋದಿತ್ತಲ್ವ, ಏನು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಕಡೆ ಹುಳಿ ಚಟ್ನಿ ಅಂತೇಳಿ ಮಾಡ್ತೀವಿ, ಅದನ್ನು ಮಾಡಿಬಿಟ್ರಾಯ್ತು. ಇದಂತೂ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ನೋಡಿ. ಅದನ್ನು ನಿಮ್ಮ ಜೊತೆಗೆ ಯಾವ ಥರ ಮಾಡೋದಂತ ಶೇರ್ ಮಾಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಹೆರ್ಚ್ತಾ ಇದ್ದೀನಿ. ನೋಡಿ ಮೇನ್ ಇದಕ್ಕೆ ಈರುಳ್ಳಿನೇ ಅಂತಲೇ ಹೇಳ್ಬೋದು. ನೋಡಿ ಈರುಳ್ಳಿ, ಟೊಮೊಟೊ ಆ್ಯಂಡ್ ಹುಳಿ ಎಲ್ಲನೂ ಬೇಕಾಗುತ್ತೆ, ನಾನು ಮುಂದೆ ಹೇಳ್ತೀನಿ. ನೋಡಿ ಟೊಮೊಟೊ ಕೂಡ ನಾನು 3 ಟೊಮೊಟೊನ ಕೊಯ್ದು ಇಟ್ಕೊಂಡಿದ್ದೀನಿ, 2 ಈರುಳ್ಳಿನ ಹೆರ್ಚಿಟ್ಕೊಂಡಿದ್ದೀನಿ. ನೋಡಿ ನಾರ್ಮಲ್ ಆಗಿ ಒಂದು ಕಡಾಯಿಗೆ ಸ್ವಲ್ಪ ಒಂದು 3-4 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ನಿಮಗೆ ಎಷ್ಟು ಬೇಕಾಗುತ್ತೆ ನಿಮ್ಮ ಕ್ವಾಂಟಿಟಿಗೆ ತಕ್ಕಷ್ಟು ಹಾಕ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ಸ್ವಲ್ಪ ಒಂದು 4-5 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ನಾನು ಹಾಕ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣವೇ ನಾನು ಏನು ಹೆರ್ಚಿಟ್ಟಿದ್ನಲ್ವ 3 ಟೊಮೊಟೊ ಆ್ಯಂಡ್ 2 ಈರುಳ್ಳಿನ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೀವು ಮೆಣಸಿನ್ಕಾಯಿನ ನೀವು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು. ನಿಮಗೆ ಖಾರ ಜಾಸ್ತಿ ತಿಂತೀನಿ ಅಂದ್ರೆ ಹಾಕ್ಕೋಬೋದು. ನೆಕ್ಸ್ಟ್ ನಾನು ಸ್ವಲ್ಪ ಫ್ರೈ ಆಗಲಿ ಅಂತ 1 ಸ್ಪೂನು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಇದನ್ನು ನೀಟಾಗಿ ಚೆನ್ನಾಗಿ ತಿರ್ಕೋಬೇಕಾಗುತ್ತೆ. ನೋಡಿ ನೆಕ್ಸ್ಟ್ ಅದಕ್ಕೆ ಒಂದಿಷ್ಟು 1-2 ಎಲೆ ಆಗಷ್ಟು ಕರಿಬೇವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮೇನ್ ಈ ಥರನೇ ಚೆನ್ನಾಗಿ ಬರುತ್ತೆ ಇದು ಚಟ್ನಿ. ತುಂಬ ಅಂದರೆ ನನಗಂತೂ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು.
ಲಾಸ್ಟಿಗೆ ಒಂದು 10-12 ಗೋಡಂಬಿನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೋಬೇಕು. ಬೆಲ್ಲ ಇರದೆ ಕಾರಣದಿಂದ ನಾನು ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊತಿದ್ದೀನಿ. ಕಂಪಲ್ಸರಿ ಸ್ವೀಟ್ ಆ್ಯಡ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಇದಕ್ಕೆ ಹುಳಿ ಚಟ್ನಿ ಅಂತ ಕರೆಯೋದ್ರಿಂದ ಹುಳಿ ತುಂಬಾ ಇರುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡೋದ್ರಿಂದ ಇಲ್ಲ ಬೆಲ್ಲ ಆ್ಯಡ್ ಮಾಡೋದ್ರಿಂದ ಹುಳಿ ಸ್ವಲ್ಪ ಕಮ್ಮಿ ಮಾಡುತ್ತೆ ಅದು. ಅದೇನು ಅಷ್ಟೊಂದು ಸ್ವೀಟ್ ಅಂತ ಅನಿಸಲ್ಲ. ಅದನ್ನೆಲ್ಲ ರೆಡಿ ಆದಮೇಲೆ ಈ ಥರ ಜಾರ್ಗೆ ಹಾಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ನುಣ್ಣಗೆ ಅದನ್ನು ರುಬ್ಕೊಂಡು ಬರಬೇಕಾಗುತ್ತೆ. ನಾವು ಇದನ್ನು ಸ್ವಲ್ಪ ಪಾಲಕ್ ಪನ್ನೀರ್ ಥರ ಪನ್ನೀರ್ ಫ್ರೈ ಥರ ಮಾಡ್ದಂಗೆ ಅನಿಸುತ್ತೆ, ಗ್ರೇವಿ ಥರ. ಬಟ್ ಅದು ಆ ಥರ ಆಗಲ್ಲ. ನೋಡ್ತಿರ್ಬೋದು ನೀಟಾಗಿ ರುಬ್ಕೊಂಡು ಬಂದಿದ್ದೀವಿ. ಇದಕ್ಕೆ ನಾವು ಮೆಣಸಿನ್ಕಾಯಿನೇ ಮೇನ್ ಅಂತಲೇ ಹೇಳ್ಬೋದು, ಈರುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ. ನಾರ್ಮಲ್ ಅದೇ ಕಡಾಯಿಗೆ ಮತ್ತೆ ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡು ಅದು ಫ್ರೈ ಆದ ನಂತರ ಕರಿಬೇವನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇಲ್ಲಿ ಚೆನ್ನಾಗಿ ಕರಿಬೇವು ಫ್ರೈ ಆದ ತಕ್ಷಣವೇ ನಾವೇನು ರುಬ್ಬಿ ಇಟ್ಕೊಂಡಿದ್ದೀವಲ್ವಾ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ನಾನು. ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಚಟ್ನಿ ಅಂತೂ. ನನಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ಇದು ಯಾವಾಗ ಮಾಡಿದಾಗೆಲ್ಲ ನಾನು ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ತುಪ್ಪ ಆ್ಯಂಡ್ ಇದು ಚಟ್ನಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಮತ್ತೆ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ನೋಡು. ಈರುಳ್ಳಿನ ನೀವು ಮುಂಚೆನೇ ಆ್ಯಡ್ ಮಾಡ್ಕೋಬಾರ್ದು. ಇವಾಗ ಲಾಸ್ಟ್ ಮೂಮೆಂಟಲ್ಲಿ ನಾವು ಏನು ಅದು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಹಾಕಿದ ನಂತರ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಯಾಕಂತನೂ ಹೇಳ್ತೀನಿ. ಈರುಳ್ಳಿ ತುಂಬ ಫ್ರೈ ಆದರೆ ಚೆನ್ನಾಗಿ ಅನಿಸಲ್ಲ. ಅದು ಹಸಿ ಈರುಳ್ಳಿ ಥರನೇ ನಮಗೆ ಬಾಯಲ್ಲಿ ಸಿಗ್ತಾ ಇರಬೇಕು. ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಲ್ಲಿ ನಾನು ಒಂದು ಸಣ್ಣದಾಗಿ ಒಂದು ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿರ್ತೀನಲ್ವ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. ನೋಡ್ತಿರ್ಬೋದು ಸ್ವಲ್ಪ ಜಾರಲ್ಲಿ ಇನ್ನೊಂದು ಸ್ವಲ್ಪ ಚಟ್ನಿ ಮಿಕ್ಕಿತ್ತಲ್ವ ಅದನ್ನು ಕೂಡ ಮಾಡಿ ಇಟ್ಟಿದ್ದೀನಿ. ನೀರು ಹಾಕಿ ಇಟ್ಟಿದ್ದೀನಿ ನೋಡಿ. ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಅದನ್ನು ಹಾಗೆ ಕುದಿಯೋಕೆ ಬಿಟ್ಬಿಡಬೇಕು ನೋಡಿ. ರೆಡಿ ಆಗೋಯ್ತು ನೋಡಿ ಹುಳಿ ಚಟ್ನಿ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಬಾಯಲ್ಲಿ ಹಾಗೆ ಆಗಾಗ ಈರುಳ್ಳಿ ಬರ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಪರೋಟದ ಜೊತೆಗೆ, ಚಪಾತಿ ಜೊತೆಗೆ ಆ್ಯಂಡ್ ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಎಲ್ಲದ್ರ ಜೊತೆಗೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಇಲ್ಲಿ ಫೈನಲ್ ಆಗಿ ರೆಡಿ ಆಗಿದೆ. ಸಖತ್ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಈ ಥರ ರೆಡಿ ಆಗೋಗಿರುತ್ತೆ. ನೋಡ್ತಿರ್ಬೋದು ಇದನ್ನು. ತುಂಬ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.